ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 9ನೇ ತಾರೀಕು ನಮ್ಮ ಇಡೀ ಭಾರತ ದೇಶದಲ್ಲಿಯೇ ಒಂದು ಹೃದಯ ವಿದ್ರಾವಕ ಘಟನೆ ಕಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ನಡೆಯುತ್ತದೆ. रही माँ बाप हाथ जोड़ते रहे, हमें एक बार दिखाओ, हमारी बच्ची का मुंह एक बार दिखाओ. ತಾಯಿ ಇಲ್ಲದೆ ಜನ್ಮವಿಲ್ಲ, ಮಹಿಳೆ ಇಲ್ಲದೆ ಮನೆ ಇಲ್ಲ, ಸ್ತ್ರೀ ಇಲ್ಲದ ಈ ಜಗವನ್ನ ಊಹಿಸಲು ಸಾಧ್ಯವಿಲ್ಲ, ಇವಳ ಪಾತ್ರವನ್ನ ಬೇರೆ ಯಾರಿಂದಲೂ ನಿಭಾಯಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗಸ್ಟ್ 9ನೇ ತಾರೀಕು 36 ತಾಸುಗಳ ನಿರಂತರವಾದಂತಹ ಒಂದು ಶಿಫ್ಟ್ ಅನ್ನ ಮುಗಿಸ್ಕೊಂಡು ಆ ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ಗೋಸ್ಕರ ರೆಸ್ಟ್ ಮಾಡಕ್ಕೆ ಯಾವುದೇ ರೀತಿಯ ರೂಮ್ಗಳು, ಆ ರೂಮಿನ ಸೌಲಭ್ಯಗಳು ಇರದೇ ಕಾರಣ ಅದೇ ಒಂದು ಆಸ್ಪತ್ರೆಯ ಆ ಒಂದು ಸೆಮಿನಾರ್ ಹಾಲಿಗೆ ಹೋಗಿ ವಿಶ್ರಾಂತಿಗೆ ಅಂತ ತಮ್ಮ ಜೂನಿಯರ್ ಬ್ಯಾಚ್ಗಳು ಕೂಡ ಊಟವನ್ನು ಮುಗಿಸ್ಕೊಂಡು ಊಟವನ್ನು ಮಾಡಿ ಆ ಸೆಮಿನಾರ್ ಹಾಲ್ಗೆ ವಿಶ್ರಾಂತಿ ಮಾಡ್ಲಿಕ್ಕಂತ ಹೋದವರು ಬೆಳಗ್ಗೆ ಎದ್ದು ಶವ ಆಗಿ, ಆ ಮೃತ ಹೆಣ ಆಗಿ ಪತ್ತೆ ಆಗ್ತಾರೆ. ಜೂನಿಯರ್ ಕೂಟ ಮಾಡಿರುವಂತಹ ಊಟ ಅವರ ಜೀವನದ ಕೊನೆ ಊಟ ಅಂತೇಳಿ ಪಾಪ ಅವರಿಗೆ ತಿಳಿದಿರಲಿಲ್ಲ. 36 ತಾಸುಗಳ ಒಂದು ಶಿಫ್ಟನ್ನು ನಮ್ಮಂತಹ ಆ ಜನರ ಜೀವನ ಉಳಿಸಲಿಕ್ಕೆ ನಿರಂತರವಾಗಿ ಕೆಲಸವನ್ನು ಮಾಡಿ, ನಿರಂತರವಾಗಿ ತಮ್ಮ ಡ್ಯೂಟಿಯನ್ನು, ತಮ್ಮ ಕರ್ತವ್ಯವನ್ನು ಮುಗಿಸ್ಕೊಂಡು ತಮ್ಮ ಜೂನಿಯರ್ ಕೂಟ ಊಟ ಮಾಡಿ ಸೆಮಿನಾರ್ ಹಾಲ್ಗೆ ರೆಸ್ಟಿಗೆ ಅಂತ, ವಿಶ್ರಾಂತಿಗೆ ಅಂತ ಹೋದಂತಹ ನಮ್ಮ ಸಹೋದರಿಯ ಮೇಲೆ ಆ ಅತ್ಯಾಚಾರವನ್ನು ಎಸಗಿ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆಯನ್ನು ಮಾಡ್ತಾರೆ. ಅತ್ಯಾಚಾರವನ್ನು ಎಸಗಿ ಯಾವ ರೀತಿ ಇವ್ರನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂತ ಹೇಳಿದ್ರೆ, शरीर में कोई कपड़ा नहीं था, पैर दोनों राइट एंगल में मिला गया, राइट एंगल में एक पांव बेड के इस तरफ, एक पांव बेड के इस तरफ मिला गया. जब तक पेल्विक गर्ल नहीं टूटता है, इस तरह 2 पांव को नहीं चीरा जा सकता है. ಇವರ ಪೋಸ್ಟ್ ಮಾರ್ಟಮ್ ರಿಪೋರ್ಟಿನ ಪ್ರಕಾರ ಇವರ ಕತ್ತನ್ನು ಹಿಸುಕಿದ ಕಾರಣ ಇವರ ಈ ಥೈರಾಯಿಡ್ ಕಾರ್ಟಿಲೇಜ್ಗಳು ಮುರಿದು ಹೋಗಿದ್ವು. ಅತ್ಯಂತ ಚಿತ್ರಹಿಂಸೆ ಕೊಟ್ಟು, ತುಂಬಾ ಟಾರ್ಚರ್ ಕೊಟ್ಟು ಭಯಾನಕ ರೀತಿಯಲ್ಲಿ ಇವ್ರನ್ನ ಸಾಯಿಸಿದ್ದಾರೆ. ಇವರ ಗುಪ್ತಾಂಗಗಳ ಗಾಯಗಳ ಕುರಿತು 4 ಪೇಜಿನ ರಿಪೋರ್ಟ್ ಬಂದಿದೆ. ರಾತ್ರಿ 3 ರಿಂದ 5 ಗಂಟೆಯವರೆಗೆ ಯಾವ ರೀತಿ ಈ ಘಟನೆ ಎಷ್ಟು ಕ್ರೂರವಾಗಿ ನಡೆದಿದೆ ಅಂತೇಳಿ ಆ ರಿಪೋರ್ಟಲ್ಲಿ 4 ಪೇಜ್ ಬರೀ ಈ ಗುಪ್ತಾಂಗಗಳ ಕುರಿತು ಆ ರಿಪೋರ್ಟಲ್ಲಿ ಎಲ್ಲ ಪ್ರಿಂಟ್ ಆಗಿದೆ. ಇವರ ಬೆರಳುಗಳು, ತುಟಿ ಭಾಗ, ಹೊಟ್ಟೆಯ ಭಾಗ, ಆಮೇಲೆ ಈ ಎಡಗಾಲಿನ ಮೇಲೆ ಮೇಜರ್ ಫ್ರ್ಯಾಕ್ಚರ್ ಕಂಡು ಬಂದಿದೆ. ಇವರು ಕಿರಿಚಬಾರ್ದು, ಚೀರಬಾರ್ದು ಅಂತೇಳಿ ಇವ್ರನ್ನ ಗೋಡೆಗೆ ದೂಕಿದ ಕಾರಣ, ಗೋಡೆಗೆ ತಳ್ಳಿದ ಕಾರಣ, ಪುಷ್ ಮಾಡಿದ ಕಾರಣ ಇವರ ಬಾಯಿ ಮತ್ತು ಮೂಗು ಸೇರಿದಂತೆ ಚಪ್ಪಟೆ ಆಕಾರದಲ್ಲಿ ಅಲ್ಲಿ ಡ್ಯಾಮೇಜ್ಗಳು ಕಂಡು ಬಂದಿದೆ. ಮುಖದ ಮೇಲೆ ಭಯಂಕರ ಸ್ಕ್ರಾಚಸ್, ಬಾಯಿ ಮತ್ತು ಕಣ್ಣುಗಳಲ್ಲಿ ರಕ್ತಸ್ರಾವ ಅಂದ್ರೆ ಬ್ಲೀಡಿಂಗ್ ಉಂಟಾಗಿದೆ. ಚಶ್ಮೆ ಕೋ ಕೂಟಾ ಗಯಾ, ಜಿಸ್ಕೆ ವಜಹ ಸೆ ಆಂಖೋं से खून निकल गया. ಗುಪ್ತಾಂಗಗಳ ಮೇಲೆ ಇರುವಂತಹ ಗಾಯಗಳ ಕುರಿತು ರಿಪೋರ್ಟ್ ಇದನ್ನ ಈ ಪರ್ವರ್ಟೆಡ್ ಸೆಕ್ಸುವಾಲಿಟಿ ಅಂಡ್ ಜೆನೆಟಿಕಲ್ ಟಾರ್ಚರ್ ಅಂತೇಳಿ ಕರೆದಿದೆ. ಬೆಳಗ್ಗೆ ಎದ್ದು ಈ ಎಲ್ಲ ಸನ್ನಿವೇಶಗಳನ್ನು ಗಮನಿಸಿದ ನಂತರವೂ ಕೂಡ ಇದು ಆತ್ಮಹತ್ಯೆಯಾಗಿದೆ, ಇದೇನು ಕೊಲೆ ಅಥವಾ ಮರ್ಡರ್ ಆಗಲಿ, ಇದು ಯಾವುದೇ ರೀತಿ ಇಂತಹ ಘಟನೆಗಳು ಅಲ್ಲ, ಇದು ಆತ್ಮಹತ್ಯೆ ಅಂತೇಳಿ ಈ ಒಂದು ಪ್ರಕರಣವನ್ನು ತಿರುಚಿ ತುರಿಸುವಂತಹ ಪ್ರಯತ್ನ ಕೂಡ ನಡೆದಿದೆ. ಇವರ ಕುಟುಂಬಸ್ಥರಿಗೆ ಫೋನ್ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಆಸ್ಪತ್ರೆಗೆ ಕಳಿಸ್ಕೊಳ್ತಾರೆ. ಇವರು ಆಸ್ಪತ್ರೆಗೆ ಬಂದು ತಮ್ಮ ಮಗಳನ್ನ ಒಂದ್ಸಲಿನ ನೋಡ್ಬೇಕು ಅಂತೇಳಿ ಎಷ್ಟೇ ಬೇಡ್ಕೊಂಡ್ರು ಅವರ ಮಗಳ ದೇಹವನ್ನು ಕೂಡ ಇವ್ರು ನೋಡ್ಲಿಕ್ಕೆ ಬಿಡಲ್ಲ. ನಿಮ್ ಕಾಲ್ ಬೀಳ್ತೀನಿ, ನಂಗೆ ದಯಮಾಡಿ ನನ್ನ ಮಗಳ ಮೃತದೇಹವನ್ನು ನೋಡ್ಲಿಕ್ಕೆ ಬಿಡ್ರಿ ಅಂತೇಳಿ ಎಷ್ಟೇ ಬೇಡ್ಕೊಂಡ್ರು, ಎಷ್ಟೇ ಇವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ 3 ತಾಸುಗಳವರೆಗೂ ಕೂಡ ಇವ್ರನ್ನ ಆ ದೇಹದ ಹತ್ರನೂ ಬಿಡಲ್ಲ. पेरेंट्स जिनकी बच्ची 31 इयर्स ओल्ड की ऐसी खत्म हो जाती है, उनको 3 घंटा खड़ा रखा और ये हाथ जोड़ती रही, माँ बाप हाथ जोड़ते रहे, हमें एक बार दिखाओ, हमारी बच्ची का मुंह एक बार दिखाओ. हमको नहीं दिखाया गया. ಇದನ್ನೆಲ್ಲ ನೋಡಿ ಅಲ್ಲಿಯ ಡಾಕ್ಟರ್ಸ್ಗಳ ಗ್ರೂಪ್ ಪ್ರತಿಭಟನೆಗೆ ಮುಂದಾಗುತ್ತೆ. ಯಾವಾಗ ಅವರು ಸ್ಟ್ರೈಕ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ ಅವಾಗ ಅಲ್ಲಿಯ ಸರ್ಕಾರ, ಆಮೇಲೆ ಈ ಪೊಲೀಸ್ಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಯಾವಾಗ ಇವ್ರ ಮೇಲೆ ಒತ್ತಡ ಜಾಸ್ತಿ ಆಗ್ತದೋ ಇನ್ವೆಸ್ಟಿಗೇಷನ್ ಇಮಿಡಿಯೇಟ್ ಪ್ರಾರಂಭ ಆಗ್ತದೆ. ಆ ಕೃತ್ಯ ನಡೆದಿರುವಂತಹ ಸ್ಥಳಕ್ಕೆ ಪೊಲೀಸರು ಬಂದು ಸ್ವಲ್ಪ ಸರ್ಚು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದಾಗ ಅಲ್ಲಿ ಒಂದು ಬ್ಲೂಟೂತ್ ಡಿವೈಸ್ ಸಿಗ್ತದೆ. ಬ್ಲೂಟೂತ್ ಡಿವೈಸ್ ಒಂದು ಆ ಪೊಲೀಸರ ಕೈಗೆ ಸಿಗ್ತದೆ. ಅಲ್ಲಿರುವಂತಹ ಶಂಕಿತರ ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಮುಂದಾದಾಗ ಈ ಬ್ಲೂಟೂತ್ ಡಿವೈಸು ಈ ಆರೋಪಿಯ
ಮೊಬೈಲಿಗೆ ಕನೆಕ್ಟ್ ಆಗುತ್ತೆ. ಈ ಆರೋಪಿಯ ಹೆಸರು ಸಂಜಯ್ ರಾಯ್ ಅಂತ. ಸಿವಿಕ್ ವ್ಯಾಲೆಂಟಿಯರ್ ವಿತ್ ಕಲ್ಕತ್ತಾ ಪೊಲೀಸ್ ನಲ್ಲಿ ಕೆಲಸ ಮಾಡ್ತಿದ್ದ. ಪೊಲೀಸ್ ಅಂತ ಹೇಳಿದ್ರೆ ಈತ ಪೂರ್ತಿ ಪೊಲೀಸ್ನಲ್ಲ, ಈ ಪೊಲೀಸರಿಗೆ ಸಹಾಯ ಮಾಡುವಂತಹ ವ್ಯಾಲೆಂಟಿಯರ್ ಆಗಿ ಕೆಲಸ ಮಾಡುತ್ತಿದ್ದ. ಈತನಿಗೆ 12,000 ರೂಪಾಯಿ ಸಂಬಳ ಇತ್ತು. ಈತ ಯಾವ ಲೆವೆಲಿಗೆ ಕ್ರೂರಿ ಮನುಷ್ಯ ಅಂತ ಹೇಳಿದ್ರೆ, ಈತನ ಫೇಸ್ ಮೇಲೆ ಆಗಲಿ, ಈತನ ಮುಖದ ಮೇಲೆ ಒಂದು ಚೂರು ಕೂಡ ಪಾಶ್ಚಾತ್ತಾಪ ಆಗಲಿ, ಈ ಒಂದು ಚೂರು ಕೂಡ ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ದೀನಿ ಅಂತೇಳಿ ಆ ಒಂದು ಭಾವನೆ, ಆ ಒಂದು ಎಕ್ಸ್ಪ್ರೆಷನು ಕೂಡ ಇರಲಿಲ್ಲ. ಉಲ್ಟಾ ಪೊಲೀಸರ ಮೇಲೆ ನಿಗ್ರಾಡ್ತಾ ಇದ್ದಂತ, ಯಾಕೆ ನಾನು ಗಲ್ಲಿಗೇರಿಸಿ ನಾನು ಮಾಡಿಲ್ಲ ಅಂತೇಳಿ. ಈ ಆರೋಪಿಯ ಮೊಬೈಲ್ನಿಂದ ಹಲವಾರು ಪಾರ್ನೋಗ್ರಫಿಕ್ ಮೆಟೀರಿಯಲ್ ಕೂಡ ದೊರೆತಿದೆ. ಈತ ಸ್ತ್ರೀವಾದಿ ಅಂತ ಹೇಳಲಾಗಿದೆ. ಈತ 4 ಮದುವೆ ಮಾಡ್ಕೊಂಡಿದ್ದಂತ ತನ್ನ ಹೆಂಡತಿಯರನ್ನ ದೈಹಿಕವಾಗಿ ನಿಂದನೆ ಮಾಡ್ತಿದ್ದಂತೆ. ಇದೇ ಕಾರಣಕ್ಕಾಗಿ ಈತನ ಹೆಂಡತಿಯರು ಇದನಿಗೆ ಬಿಟ್ಟು ಹೋಗಿದ್ದಂತೆ. ಒಂದು ಭಯಾನಕವಾದಂತಹ ಕೃತ್ಯವನ್ನು ಎಸಗಿದ ಮೇಲೆಯೂ ಕೂಡ ಈತ ತುಂಬಾ ಕಾನ್ಫಿಡೆಂಟ್ ನಿಂದ ಆರಾಮಾಗಿ ನಿಶ್ಚಿಂತವಾಗಿ ಹೋಗಿ ಆ ಒಂದು ಪೊಲೀಸ್ ಬ್ಯಾರೆಕ್ಸ್ ನಲ್ಲಿ ಮಲಗಿದ್ನಂತೆ. ಇದಾದ್ಮೇಲೆ ಅಲ್ಲಿಯ ಮಮತಾ ಬ್ಯಾನರ್ಜಿಯ ಸರ್ಕಾರ ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಈ ಡಾಕ್ಟರ್ ಸಂದೀಪ್ ಘೋಷ್ ಈತ ಈ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದ. ಈ ಪ್ರಿನ್ಸಿಪಲಿನ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, ಆಕೆ ಅಲ್ಲಿಗೆ ಹೋಗುವಂಥ ಅವಶ್ಯಕತೆ ಏನಿತ್ತು, ಅಲ್ಲಿಗೆ ಯಾಕೆ ಹೋಗಬೇಕಿತ್ತು ಆಕೆ ಅಂತೇಳಿ ಈತ ಈ ನಾಲಾಯಕ್ ನನ್ನ ಮಗ ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ. ನಂತರ ಈ ಪ್ರೊಟೆಸ್ಟ್ಗಳು, ಪ್ರತಿಭಟನೆಗಳು ಉಗ್ರ ರೂಪ ತಾಳಿದಾಗ ಒತ್ತಡ ಜಾಸ್ತಿ ಆಯ್ತು ನೋಡ್ರಿ. ಅವಾಗ ಈ ಒಂದು ಘಟನೆಯ ನೈತಿಕ ಜವಾಬ್ದಾರಿಯನ್ನು ತಾನೇ ಹೊತ್ಕೊಂಡು ತನ್ನ ಪ್ರಿನ್ಸಿಪಲ್ ಏನೊಂದು ಹುದ್ದೆ ಇತ್ತಲ್ಲ ಅದಕ್ಕೆ ರಾಜೀನಾಮೆಯನ್ನು ಕೊಡ್ತಾನಂತ. ಈ ರಾಜೀನಾಮೆ ಕೊಟ್ಟಿದ್ದ ತಡ ಬೆಳಗ್ಗೆ ರಾಜೀನಾಮೆ ಕೊಡ್ತಾನೆ. ಸಾಯಂಕಾಲ 8 ತಾಸಿನ ಒಳಗಾಗಿಯೇ ಈತನಿಗೆ ಮತ್ತೆ ಬೇರೆ ಜಾಗದಲ್ಲಿ CNMC ಕಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜ್ನಲ್ಲಿ ಈತನಿಗೆ ಮತ್ತೆ ಪ್ರಿನ್ಸಿಪಲ್ ಆಗಿ ಅಲ್ಲಿ ಸರ್ಕಾರ ನೇಮಕ ಮಾಡ್ತಾರೆ. ಒಂದು ಒಳ್ಳೆಯ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಆ CNMC ಕಾಲೇಜ್ ಅಲ್ಲಿಯ ವಿದ್ಯಾರ್ಥಿಗಳು ಏನಿದ್ರಲ್ಲ, ಈ ಒಂದು ಘಟನೆಯನ್ನು ನೋಡಿ ಈ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಈ ಪ್ರಿನ್ಸಿಪಲ್ ಆಫೀಸಿನ ಮುಂಭಾಗದಲ್ಲಿಯೇ ಧರಣಿ ಕೂತ್ಕೊಳ್ತಾರೆ. ಆರ್ಜಿಕರ್ ಕಾಲೇಜಿನ ಎಕ್ಸ್ ಡೆಪ್ಯೂಟಿ ಸೂಪ್ರಿಡೆಂಟ್ ಆಗಿರುವಂತಹ ಅಖ್ತರ್ ಅಲಿ ಇವ್ರ ಬಗ್ಗೆ ತುಂಬಾ ಕ್ಲಿಯರ್ ಆದಂತಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈತ ಭ್ರಷ್ಟ ಪ್ರಿನ್ಸಿಪಲ್ ಆಗಿದ್ದ, ಬೇಕು ಅಂತಾನೆ ವಿದ್ಯಾರ್ಥಿಗಳಿಗೆ ಫೇಲ್ ಮಾಡ್ತಿದ್ದ, ಈತ ಆಲ್ಕೋಹಾಲನ್ನು ವಿದ್ಯಾರ್ಥಿಗಳಿಗೆ ನೀಡ್ತಿದ್ದ. ಆಮೇಲೆ ಈ ಟೆಂಡರ್ ಆರ್ಡರ್ಗಳ ಆಧಾರದ ಮೇಲೆ 20% ಆ ಕಮಿಷನ್ಗಳನ್ನು ಪಡಿತಿದ್ದ ಅಂತೇಳಿ ಅವರು ಈ प्रिंसिपल ಬಗ್ಗೆ स्टेटमेंट ಮಾಡಿದ್ದಾರೆ. बहुत ही करप्टेड आदमी है वो आर्जिकर मेडिकल कॉलेज में स्टूडेंट लोगों को फेल कराना, टेंडर ऑर्डर देकर के 20% कमीशन लेना और ये हॉस्टल वगैरह अलॉटमेंट में पैसा लेना और स्टाफ सिलेक्शन कमीशन, मतलब आर्जिकर में जो भी काम होता था, पोस्टिंग हो, ट्रांसफ़र हो, हाउस स्टाफशिप हो, सब जगह वो पैसा खाते थे. सिर्फ यही नहीं, गेस्ट हाउस में जूनियर जो स्टूडेंट हैं उन लोगों को बैठ करके शराब वगैरह पिलाते थे और उन स्टूडेंट लोगों से आंदोलन भी करवाते थे. मतलब एक माफिया राजा बोल सकते. ರಾಜ್ಯದಾದ್ಯಂತ ಇಷ್ಟೊಂದು ಪ್ರಮಾಣದಲ್ಲಿ ಈ ಪ್ರತಿಭಟನೆಗಳು, ಪ್ರೊಟೆಸ್ಟ್ಗಳು ಆಗ್ತಾ ಇರೋದನ್ನ ಗಮನಿಸಿದಂತಹ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಅವಾಗ ಈ ಪಬ್ಲಿಕ್ಕಿಗೆ ಬಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ನಾನು ನಿಮ್ಮ ಪರವಾಗಿ ಇದ್ದೀನಿ, ನಿಮ್ಮ ಜೊತೆಲೇ ಇದ್ದೀನಿ, ನನ್ನ ಬೆಂಬಲ ನಿಮಗಿದೆ, ನನಗೂ ಕೂಡ ಆ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು, ಮರಣದಂಡನೆ ಆಗಬೇಕು ಅಂತ ನಾನು ಕೂಡ ಬಯಸ್ತಾ ಇದ್ದೇನೆ ಅಂತೇಳಿ ಅವ್ರ ಪಬ್ಲಿಕ್ಕಿಗೆ ಬಂದು ಜಾಯಿನ್ ಆಗಿ ಪ್ರತಿಭಟನೆಯಲ್ಲಿ ಆ ಮಮತಾ ಬ್ಯಾನರ್ಜಿ ಅವರು ಪಾಲ್ಗೊಳ್ತಾರೆ. ನಂತರ ಈ ಪ್ರಕರಣ ಹೈಕೋರ್ಟಿಗೆ ಹೋದಾಗ ಹೈಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಇಮ್ಮಿಡಿಯೇಟ್ಲಿ ಎಂಟರ್ ಆಗಿ ಫಸ್ಟ್ ಆ ಪ್ರಿನ್ಸಿಪಲ್ ಏನಿದ್ದನು ಆತನಿಗೆ ವಿಚಾರ ಮಾಡಿ ನೈತಿಕ ಜವಾಬ್ದಾರಿ ಹೊಂದಿರುವಂತಹ ನೀನು ಮತ್ತೆ ಬೇರೆ ಕಡೆ ಇಮಿಡಿಯೇಟ್ 8 ತಾಸಿನ ಒಳಗಾಗಿ ಮತ್ತೆ ಪ್ರಿನ್ಸಿಪಲ್ ಆಗಿ ಜಾಯ್ನ್ ಆಗಿದೆಯಾ, ಇದಕ್ಕೆ ನಾನು ಒಪ್ಪಲ್ಲ ಅಂತೇಳಿ ಸೀದಾ ಅಲ್ಲಿಂದ ರಿಲೀಫ್ ಮಾಡಿ ಆ ಒಂದು ಪ್ರಿನ್ಸಿಪಲ್ಗೆ ಮನೆ ಕಳಿಸಿದ್ದಾರೆ. ಆಮೇಲೆ ಈ ಒಂದು ಪ್ರಕರಣವನ್ನು ಇಮಿಡಿಯೇಟ್ ಆಗಿ CBI ಆಗಿ ವರ್ಗಾವಣೆಯನ್ನ ಮಾಡಿದ್ದಾರೆ. ಸ್ನೇಹಿತರೆ, ಒಂದು ಗಂಭೀರವಾದಂತಹ ವಿಷಯ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ರೇಪಿಸ್ಟ್ಗಳು ಅಂದ್ಕೊಂಡಿರಬೇಕು, ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ನಾಳೆನೂ ಸ್ಟ್ರೈಕ್ ಮಾಡ್ತೀವಿ, ನಾಡ್ದನೂ ಸ್ಟ್ರೈಕ್ ಮಾಡ್ತೀವಿ, ಮತ್ತೆ ಆಚೆ ಕಡೆ ನಾಡ್ದ ನಾವು ನಮ್ಮ ಮನೆಗೆ ಹೋಗಿಬಿಡ್ತೀವಿ, ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತೀವಿ, ಮತ್ತೆ ಬೇರೆ ಯಾವುದೋ ಒಂದು ವಿಷಯ ಬರ್ತೈತಿ, ಆ ವಿಷಯ ಬಂದಾಗ ಈ ಒಂದು ವಿಷಯನ ಮರ್ತು ಬಿಡ್ತೀವಿ, ನಾವು ಆರಾಮಾಗಿ ಬೇಲ್ ಮೇಲೆ ಹೊರಗೆ ಬರ್ಬೋದು, ನಾವು ಉಳಿಯಬಹುದು ಅಂಥೇಳಿ ಈ ಒಂದು ರೇಪಿಸ್ಟ್ಗಳಿಗೆ ನಮ್ಮ ಕಾನೂನಿನ ಮೇಲೆ ಆಗಲಿ ಇಂತಹ ಅಮಾನವೀಯ ಕೃತ್ಯಗಳನ್ನು ಎಸಗುವ ಮುಂಚೆ ಒಂದು ಚೂರು ಕೂಡ ಭಯವಿಲ್ಲದೆ, ಒಂದು ಚೂರು ಕೂಡ ಕರುಣೆ ಇಲ್ಲದೆ ನಿರ್ಭೀತಿಯಿಂದ ಇವರು ಈತ ಕೃತ್ಯವನ್ನು ಸಿಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಕಾನ್ಫಿಡೆಂಟ್ ಇದೆ, ನಾವು ಈ ಪ್ರೊಟೆಸ್ಟನ್ನು ಭಾಳ ದಿನ ಮಾಡಲ್ಲ. ಇಂಥ ಹಲವಾರು ಪ್ರಕರಣಗಳು ಆಗೋಗಿದ್ದಾವು. ಎಷ್ಟೋ ಸಲ ಇವರು ನಾರ್ಮಲ್ ಆಗಿ ಮಾಡಿನೇ ಬಚಾವಾಗಿ ಇಂತಹ ಒಂದು ಪ್ರಕರಣದಲ್ಲಿ ಬಂದು ಸಿಕ್ಕಾಕೊಂಡಿರ್ತಾರೆ. ಇವರ ಕತ್ತು ಆ ಗಲ್ಲಿನ ಹಗ್ಗದಲ್ಲಿ ಸಿಗೋವರೆಗೂ ಕೂಡ ನಮ್ಮ ಪ್ರತಿಭಟನೆ ನಿಲ್ಲಬಾರ್ದು. ಇದು ಕೇವಲ ಡಾಕ್ಟರ್ಗಳ ಪ್ರತಿಭಟನೆ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ. ಈ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರದ್ದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ, ಇದು ಕೇವಲ ರೇಪ್ ಅಲ್ಲ, ಇದು ಗ್ಯಾಂಗ್ ರೇಪ್, ಇದು ಅತ್ಯಾಚಾರವಲ್ಲ, ಇದು ಸಾಮೂಹಿಕ ಅತ್ಯಾಚಾರ. ಈಗ ಡಾಕ್ಟರ್ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಪ್ರಕಾರ, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳ ಪ್ರಕಾರ ಅವರ ಗುಪ್ತಾಂಗಗಳಲ್ಲಿ
150 ಗ್ರಾಮ್ನಷ್ಟು ಆ ಸೀಮನ್ ದೊರೆತಿದೆ. ಕೇವಲ ಒಬ್ಬ ವ್ಯಕ್ತಿಯಿಂದ ಈ ಮಾತ್ರದ ಇಷ್ಟೊಂದು ಗಾತ್ರದ ಸೀಮನ್ ದೊರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಪ್ರಕರಣದಲ್ಲಿ ಇನ್ನೂ ಹಲವಾರು ಜನರು ಪಾಲ್ಗೊಂಡಿದ್ರು ಅಂತೇಳಿ ಆ ಡಾಕ್ಟ್ರುಗಳು ತಮ್ಮ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಲ್ಲಿ ಒಂದೊಂದೇ ವಿಷಯಗಳು ಹೊರಗೆ ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ, ಈ ಒಬ್ಬ ಆರೋಪಿ ಮಾತ್ರ ಈ ಒಂದು ಕೃತ್ಯದಲ್ಲಿ ಇರಲಿಲ್ಲ, ಇನ್ನೂ ಸುಮಾರು ಜನರು ಇದ್ದರು. ಆದಷ್ಟು ಬೇಗ CBI ಕಡೆಯಿಂದ ಈ ಒಂದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ಎಷ್ಟು ಜನ ಈ ಒಂದು ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೋ ಪ್ರತಿಯೊಬ್ಬರಿಗೂ ಕೂಡ ಗಲ್ಲು ಶಿಕ್ಷೆ ಆಗುವವರೆಗೂ ನಾವು ನಮ್ಮ ಹೋರಾಟವನ್ನು, ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸೋಣ. ಹೋಪ್ ಆದಷ್ಟು ಬೇಗ ಈ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆನೇ ಆಗಲಿ, ಈ ನಮ್ಮ ಸಹೋದರಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ನೀವು ಕೂಡ ಹುಷಾರಾಗಿ ಸುರಕ್ಷಿತವಾಗಿರಿ ಅಂತೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.